ನಮ್ಮ ಅಪ್ಪ ಏನು ಮಾಡೋರು ಗೊತ್ತಾ ಗೈಸ್, ಚಕ್ಕಿನಲ್ಲಿ ನಾನು 1000 ಹೇಳಿದ್ದೀನಿ ಲೈಟರ್ ತರಬಾರ್ದು, ಲೈಟರ್ ತೊಗೊಂಡು ಚಕ್ಕಿನ ಬಾಕ್ಸಿಗೆ ಹಾಕೋರೆ. ನಮ್ಮ ಅಪ್ಪ ಒಂದು ಸೂಟ್ ಕೇಸು ಸೂರತ್ತಿಗೆ ಬಂದಿಲ್ಲ ಗೈಸ್. ನಮ್ಮ ಅಪ್ಪ ಹೆಸರು ಅನೌನ್ಸ್ ಮಾಡ್ತವ್ರೆ. ಅಪ್ಪ ಒಳಗೆ ಹೋಗಿದ ತಕ್ಷಣ ಗಾಬರಿ ಆಗ್ಬಿಟ್ಟು, ನಂದು ಫಸ್ಟ್ ಟೈಮ್ ಫ್ಲೈಟು. What is up fam? Hi, so welcome back to my new vlog guys. ಸೊ ನಾವೆಲ್ಲ ಎದ್ದು ರೆಡಿಯಾಗಿ ಪ್ಯಾಕಿಂಗ್ ಮಾಡಿ ಸೂಟ್ ಕೇಸು ಬ್ಯಾಗೆಲ್ಲ ಆಚೆ ಹೆಂಗೆ ಬಿಸಾಕಿದ್ದೀವಿ ನೋಡಿ. ಆ್ಯಂಡ್ ಈಗ ನಾವು ಹೊರಡ್ತಾ ಇದ್ದೀವಿ ಏರ್ಪೋರ್ಟಿಗೆ. ಲೇಟ್ ಆಗಿದೆ, 11 o'clock ಹೊರಡಬೇಕಿತ್ತು, 11:10 ಆಗಿದೆ. ಬಟ್ ಸ್ಟಿಲ್ ಫೈನ್. ಆ್ಯಂಡ್ ನಮ್ಮ ರಾಣಿಗೆ ನನಗೆ ಬಿಟ್ಟೋಗೋಕೆ ಮನಸ್ಸಿಲ್ಲ. ರಾಣಿ ಬಾಯ್ಲಿ, ಬಾಯ್ ರಾಣಿ, ಬಾಯ್. ಓದ್ಲು ಪಲ್ಟಿ ಓಡಿಸ್ಬಿಡ್ತಿಲ್ಲ ಈಗ ನನಗೆ. ಸೊ ಫೈನಲಿ ಹೊರಟಿದ್ದೀವಿ, ಕ್ಯಾಬ್ ಬಂತು, ಲೆಟ್ಸ್ ಗೋ. ಅದೇ ಕ್ಯಾಬ್ ಈಗ ಹೋಗ್ತಾ ಇರೋದು ನಾವು. ಓಕೆ ಗೈಸ್, ಲಗೇಜ್ ಎಲ್ಲ ಪ್ಯಾಕ್ ಆಯಿತು, ಈಗ ಹೊರಡೋಣ, ಲೆಟ್ಸ್ ಗೋ. ಗೈಸ್ ನಾವು ಬೇರೆ ಕ್ಯಾಬ್ ಹತ್ತು ಕೂತ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ಕ್ಯಾಬ್ ಅದು ಅಲ್ಲಿದೆ. ಸಾರಿ ಬ್ರೋ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಬೇರೆ ಕ್ಯಾಬ್ ಹತ್ಬಿಟ್ಟಿದ್ದೀವಿ. ಸರ್ ಬನ್ನಿ ಗೈಸ್. ಫೈನಲಿ ಈಗ ಮತ್ತೆ ಫಿಲ್ ಮಾಡಬೇಕು, ಇದ್ರಲ್ಲಿ ಇಡಬೇಕೆಲ್ಲ. ಫೈನಲಿ ಆಯ್ತು, ಇದು ಇಟ್ಬಿಡೋಣ. ಇದಪ್ಪ, ಇದು ಇಟ್ಬಿಡ್ತೀನಿ. ಓ ಫ್ಯಾಮ್, ಸೊ ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ನಾವು ಬಂದಿರೋ ಟರ್ಮಿನಲ್ 2ಗೆ. ಫಸ್ಟ್ ಟೈಮ್ ಅನ್ಸುತ್ತೆ ಟರ್ಮಿನಲ್ 2ಗೆ ನಾವು ಅಪ್ಪ ಅಮ್ಮ ಇಬ್ಬರು ಬಂದಿರೋದು. ಫಸ್ಟ್ ಟೈಮ್ ಅಲ್ಲ? ಅಯ್ಯೋ ಅಪ್ಪ ಅಮ್ಮ ಫುಲ್ ಸೂಪರ್ ಎಕ್ಸೈಟೆಡ್ ಆಗ್ಬಿಟ್ಟು, ತಲೆ ಮೇಲೆ ಇದೆಯಲ್ಲ ನಿಮ್ಮದು, ಬನ್ನಿ ಗೈಸ್. ಸೊ ಫೈನಲಿ ನಮ್ಮ ಚೆಕ್ಕಿಂಗ್ ಆಯಿತು, ಟಿಕೆಟು ಎಲ್ಲ. ಆ್ಯಂಡ್ ಈಗ ಒಳಗೆ ಬಂದಿದ್ದೀವಿ. ಹೆಂಗೆ ಅನ್ನಿಸ್ತದೆ ನಾವು ಅಪ್ಪ ಅಮ್ಮಂಗೆ ಕೇಳೋಣ ಏರ್ಪೋರ್ಟ್ ನೋಡಲಿ ಫಸ್ಟು. ಒಳಗೆ ಹೋಗ್ಬಿಟ್ಟು ಹೆಂಗಿದೆ ಏರ್ಪೋರ್ಟು? ಟರ್ಮಿನಲ್ 2ಗೆ ಬಂದಿರೋದೇ ಫಸ್ಟ್ ಟೈಮು. ನೋಡಿ ಪ್ಲ್ಯಾಂಟ್ಸ್ ಇಡ್ತಾ ಇದ್ದಾರೆ ನೋಡಿ ಅವರಲ್ಲಿ. ಬೇಸ್ ಬೋರ್ಡಿಂಗ್ ಪಾಸ್ಗಳು ಬರ್ತಾ ಇದೆ. ನಾವು ಇಷ್ಟೊತ್ತು ಇಲ್ಲಿ ನಿಂತಿದ್ವಿ, ನೋಡಿದ್ರೆ ಅಲ್ಲಿ ಹೋಗ್ಬೇಕಂತೆ. ಒಬ್ಬೊಬ್ರದ್ದು ಬೋರ್ಡಿಂಗ್ ಪಾಸ್ ಎತ್ಕೋತಾ ಇದ್ದೀನಿ. ಬೇಸ್ ಈಗ ಲಗೇಜ್ ಚೆಕ್ ಇನ್ ಮಾಡ್ತಾ ಇದ್ದೀವಿ. ಲಗೇಜ್ ಎಲ್ಲ ಚೆಕ್ ಮಾಡಿ, ನಂದು ನೋಡಿ 8 kg ಇಟ್ಕೊಂಡಿದ್ದೀನಿ ನಾನು, ಅದೊಂದು ಸೂಟ್ ಕೇಸು. ಗೈಸ್ ನಮ್ಮ ಅಮ್ಮನ ಯಾರು ವೆಯ್ಟ್ ಮಿಷಿನಲ್ಲಿ ಇಟ್ಬಿಟ್ಟು, ಈ ಕಡೆ ಆ ಕಡೆ ಹೋಗ್ಬೋದು. ಈಗ ನಮ್ಮ ಅಮ್ಮನ ಕೂರಿಸ್ಬಿಟ್ಟು ವೆಯ್ಟ್ ಚೆಕ್ ಮಾಡಿಬಿಟ್ಟು ಕಳಿಸಿದ್ರೆ ಎಲ್ರದ್ದು, ನಮ್ಮ ಅಮ್ಮ ಪಕ್ಕ ರಿಜೆಕ್ಟ್ ಆಗಿಬಿಟ್ಟಿರೋ. ನಾನು ಅಪ್ಪ ಇಬ್ಬರು ಹೋಗ್ಬೇಕಿತ್ತು. ನಾನು ಸಪ್ರೇಟಾಗಿ ಬರ್ತಾ ಇದೆ. ಸೊ ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡಿಬಿಟ್ರೆ ಹಿಂಗೆ ಗೇಟ್ ಓಪನ್ ಆಗುತ್ತೆ, ಒಳಗೆ ಬಿಡ್ತಾರೆ ನೋಡಿ, ಅಷ್ಟೇ. ಅಂದರೆ ಗಾಬರಿ ಆಗುತ್ತೆ ಒಂದೊಂದು ಸರಿ. ನೋಡಿ ಏನು ಸಕ್ಕತ್ತಾಗಿ ಮಾಡಿದೆ. ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು ನಿಮಗೆ. $200 ಕೋಟಿ ಪಾಪ ಇದನ್ನು ಮಾಡೋಕ್ಕೆ ಏರ್ಪೋರ್ಟ್ ಮಾಡಿರೋದು. ಒನ್ ಆಫ್ ದಿ ಬೆಸ್ಟ್ ಏರ್ಪೋರ್ಟ್ ಇದು ಗೊತ್ತಾ? ಇಂಡಿಯಾಸ್ ಒನ್ ಆಫ್ ದಿ ಬೆಸ್ಟ್ ಏರ್ಪೋರ್ಟ್. ಗೈಸ್ ಸೊ ಫೈನಲಿ ಈಗ ನಾವು ಎಲ್ಲಿಗೆ ಹೋಗಬೇಕು ಅಂತ ಕೇಳಬೇಕು, ಬನ್ನಿ. ಗೈಸ್ ಸೊ ಸಖತ್ ಖಾಲಿ ಇದೆ ಇವತ್ತು ಏರ್ಪೋರ್ಟ್ ಆ್ಯಕ್ಚುಲ್ ಆಗಿ. ಇಷ್ಟೊತ್ತು ಫುಲ್ ರಶ್ ಇರುತ್ತೆ. ಗೈಸ್ ಸೊ ಎಲ್ಲ ಹಿಂಗೆ ತೆಗೆದು ಇಟ್ಬಿಟ್ಟು ಇಲ್ಲಿಗೆ ತಳ್ಳಿಬಿಡೋದು ಅಷ್ಟೇ. ಹಿಂಗೆ ಹೋಗ್ತಾಯಿತ್ತು ನೋಡಿ, ಒಂದೊಂದೇ ಹೋಗ್ತೈತೆ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಗೈಸ್. ನಾನು ಫೋನ್ ಇದ್ರಲ್ಲಿ ಇಡಬೇಕು, ಮರ್ತೋಗ್ಬಿಟ್ಟಿದ್ದೀನಿ. ಫೋನ್ ಇಟ್ಬಿಟ್ಟು ಕಳ್ಸೋಣ. ಸೊ ಇಲ್ಲಿ ನೋಡಿ ಫಾಲ್ಸು, ಏರ್ಪೋರ್ಟ್ ಒಳಗೆ ಫಾಲ್ಸು ನೋಡಿ. ಲೈಲಾ ಮಜ್ನು ಫೋಟೋ ಶೂಟ್. ಗೈಸ್ ಹಂಗೆ ಮುಂದೆ ಬಂದರೆ ಅಲ್ಲಿಂದ ಹಿಂಗೆ ಕಾಣುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡಿ ನಮ್ಮ ಹಿಸ್ಟ್ರಿ, ಗಣೇಶ ಸ್ಟ್ಯಾಚು. ಗೈಸ್ ಇವುಗಳೇ ಸಖತ್ ಎಕ್ಸ್ಪೆನ್ಸಿವ್ ಇದ್ದಿರ್ತವೆ ನೋಡಿ. ಆಂಜನೇಯ ಅದು ಇದೆಲ್ಲ ಹಳೇ ಏನಂತಾರೆ, ಟ್ರೆಷರ್ಸ್ ಅಂತಾರಲ್ಲ ಆ ಥರ. ಇದು ಒನ್ ಆಫ್ ದ ಬೆಸ್ಟ್ ಪಾರ್ಟ್ ನೋಡಿ ಗೈಸ್. ಆ ಟ್ರೆಡಿಷನ್ನು, ನಮ್ಮ ದೇಶದ ಆಸ್ತಿ, ಅದನ್ನು ಉಳಿಸೋಕ್ಕೆ ಆ್ಯಂಡ್ ಜನರಿಗೆ ತೋರ್ಸೋಕ್ಕೆ ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ಮಾಡಿದೆ. ಏನು ಸಾಕಾಗಿದೆ. ಎಲ್ಲ ಸ್ಟಿಕ್ಕಲ್ಲಿ ಮಾಡಿರೋದು, ಎಲ್ಲ ಬ್ಯಾಂಬೂ ಸ್ಟಿಕ್ಕಲ್ಲಿ ಮಾಡಿರೋದು. ಇಡೀ ಏರ್ಪೋರ್ಟು ಮ್ಯಾಕ್ಸ್ ಟು ಮ್ಯಾಕ್ಸ್ ಬ್ಯಾಂಬೂ ಸ್ಟಿಕ್ಕಲ್ಲಿ ಮಾಡಿರೋದಂತೆ ನೋಡಿ. ಇದೆಲ್ಲ ಬ್ಯಾಂಬೂ ಸ್ಟಿಕ್. ನಮ್ಮ ಅಪ್ಪ ಮುಂದೆ ಇದು ಮುಗಿಯಲ್ಲ. ನಮ್ಮ ಅಮ್ಮ ಒಳ್ಳೆ ಪರ್ಸ್ನಲ್ ಫೋಟೋಗ್ರಾಫರ್ ಕರ್ಕೊಂಬಂದಾಗ ನಮ್ಮ ಅಪ್ಪನ ಕರ್ಕೊಂಡ್ಬಿಟ್ಟವ್ರೆ ಪಾಪ. ಎಲ್ಲೋದ್ರೂ ನಮ್ಮ ಅಪ್ಪ ಫೋಟೋ ಹಿಡಿಬೋದು. ನಮ್ಮ ಅಪ್ಪ ಹಿಂಗೆ ಒಂದು ಸೆಲ್ಫಿ ತಗೋತಾರೆ, ಮುಗಿದ ಕತೆ ನೋಡಿ, ಟಕ್ ಫಿನಿಶ್ ಅಷ್ಟೇ. ನಮ್ಮ ಅಮ್ಮ ನಿಂತ್ಕೊಂಡು
ಹಿಂಗೆ ಹಂಗೆ ಆ ಆ್ಯಂಗಲ್ ಈ ಆ್ಯಂಗಲ್ ಅಂತಾರೆ. ಫೈನಲಿ ಈಗ ನಾವು ಹೋಗ್ತಿದ್ದೀವಿ ಗೇಟ್ ಹತ್ರ. ನಮ್ಮ ಫ್ಲೈಟ್ ಎಲ್ಲಿ ಬರುತ್ತೆ ಅಲ್ಲಿಗೆ ಹೋಗಿ ಲಂಚ್ ಇರಲ್ವಂತೆ, ಅದಕ್ಕೆ ಏನಾದ್ರು ತಿನ್ಕೋಬೇಕು. ನಾವು ತಿನ್ಕೋತೀರಾ ಇಬ್ಬರೇ ಇಲ್ಲೇ? ನೋಡೋಣ ಬರ್ರಿ ಏನು ತಿನ್ನೋದು ಅಂತ. ಇಷ್ಟು ನಾವು ಫಸ್ಟ್ ಏನಾದ್ರು ತಿನ್ನೋಣ ಅಂತೇಳಿ ನಮ್ಮ ಅಪ್ಪ ಅಮ್ಮಂಗೆ ಹಸ್ವಾಗ್ತಿತ್ತಂತೆ, ಅದಕ್ಕೆ ಫಸ್ಟ್ ತಿನ್ನೋಣ ಅಂತ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಆ್ಯಂಡ್ ತುಂಬ ಒಳ್ಳೆ ಹೋಟ್ಲು. ಇಲ್ಲಿ ನೋಡಿ ಆರ್ಡ್ರನ್ನ ಐಪ್ಯಾಡಲ್ಲಿ ತೊಗೋತಾರೆ. ಅದಕ್ಕೇ ಗೈಸ್ ಒಂದು ದೋಸೆಗೆ 350 ರೂಪಾಯಿ ಗೈಸ್. ನಾನು ನಮ್ಮ ಅಮ್ಮ ಬಾಯಿ ಬಿಟ್ಟು ನೋಡ್ತಾ ಇದ್ದೀನಿ. 500 ರೂಪಾಯಿಗೆ ನಾವು 4 ಜನ ಊಟ ಮಾಡ್ಬೋದು ಗೈಸ್. ನಾ ಅಪ್ಪ ಚಿಲ್ ಅದಕ್ಕೆ ಲೈಟ್ ತಂದು ನಮ್ಮ ಅಪ್ಪ ಏನು ಮಾಡೋರು ಗೊತ್ತಾ ಗೈಸ್, ಚಕ್ಕಿನಲ್ಲಿ ನಾನು 1000 ಸೈಡಿದ್ದೀನಿ ಲೈಟರ್ ತರಬಾರ್ದು. ಲೈಟರ್ ತೊಗೊಂಡು ಚಕ್ಕಿನ ಬಾಕ್ಸಿಗೆ ಹಾಕೋರೆ. ಅವ್ರು ಕರ್ಬಿಟ್ಟು ಬನ್ನಿ ಇಲ್ಲಿ ನಿಮ್ದ ಇದು ಯಾರು ಥರ ಕೇಳಿದ್ದು, ಅಲ್ಲೇ ಸಿಬೇಕಲ್ವಾ ಅಂದರು. ಸರಿ ಫಸ್ಟ್ ಟೈಮ್ ಅಂತ ಸರಿ ಹೋಗಿ. ಇಲ್ಲ ನಾ ಅಪ್ಪನ ಇವತ್ತು ಇಟ್ಕೊಂಡ್ಬಿಟ್ಟಿರೋರು ಗೈಸ್. ಮೇ ಬಿ ಪ್ಲೇಟ್ ಜೊತೆಗೆ ಎತ್ಕೊಂಡು ಹೋಗ್ಬೋದು ಅನ್ಸುತ್ತೆ ನಾವು. ಅದೇ ಪ್ಲೇಟ್ ನಾವು ಅಪ್ಪಂದು ಸೆಟ್ ದೋಸೆ, ನಮ್ಮ ಅಮ್ಮದ ಮಸಾಲೆ ದೋಸೆ. ಪ್ಲೇಟ್ ಎಷ್ಟು ಬರೋದೆ ಗೊತ್ತಾ? ಇದೆಲ್ಲ ಎಕ್ಸ್ಪೀರಿಯನ್ಸಿಗೆ ದುಡ್ಡು ಕೊಡೋದು. ಏನಕ್ಕೆ ಕೇಳಿ ಜಾಸ್ತಿ ಎಕ್ಸ್ಪೀರಿಯನ್ಸ್. ಇಟ್ಸ್ ಎಕ್ಸ್ಪೀರಿಯನ್ಸ್. ನಮ್ಮ ಅಂಗಡಿಗೆ ಬಂದರೆ ನಾವು ಫ್ರೈಡ್ ರೈಸ್ ಅದು ಕಡಿಮೆ ಕೊಡ್ತೀವಿ ಸರ್. ನಾನು ನಮ್ಮ ಮಾತಾಡ್ಕೊತಿದ್ವಿ ಗೈಸ್, ನಾವೇನಾದರೂ ಏರ್ಪೋರ್ಟ್ ಒಳಗೆ ನಮ್ಮ ಸ್ಯಾಮ್ಫ್ಯಾಮ್ ಅಡ್ಡನ ಓಪನ್ ಮಾಡಿಬಿಟ್ರೆ ಹೆಂಗಿರುತ್ತೆ ಅಂತ. 1 ವರ್ಷದಲ್ಲಿ ಮನೆ ಕಟ್ಬಿಡ್ತೀರಿ ಗೈಸ್ ನಾವು. 1 ವರ್ಷದಲ್ಲಿ 1 ವರ್ಷನೂ ಬೇಡ, 6 ತಿಂಗಳು. ಆದರೆ ಪ್ರಾಬ್ಲಮ್ ಏನಂದ್ರೆ ಅವ್ರು ಇಲ್ಲಿ ಇವ್ರದ್ದು ಒಂದೊಂದು ಟ್ರಾವೆಲಿಂಗ್ ಪಾಪ ತುಂಬ ತೊಂದರೆ ಇಲ್ಲಿ ಸಂಜೆ ಈಗಲೇ ಎತ್ತು ಬರೋದು 11 ಗಂಟೆ 12 ಗಂಟೆ 10 ಗಂಟೆ. ಅವನಿಗೊಂದು ಪ್ರೈವೇಟ್ ಜೆಟ್ ಮಾಡಬೇಕು. ಅಲ್ಲ, ಸಾಹಿಲ್ಗೆ ವೆಜಿಟೇಬಲ್ಸ್ ತರಕ್ಕೆ ಕಷ್ಟ ಆಗ್ಬಿಡುತ್ತೆ. ಪ್ರೈವೇಟ್ ಜೆಟ್ ಮಾಡಬೇಕು ಇವರೆಲ್ಲರಿಗೂ. ನಾನು ಆಮೇಲೆ ನೋಡಿ ಗಾಯ್ಸ್, ನಮ್ಮಪ್ಪ ನೋಡಿ ಗಾಯ್ಸ್ ಸ್ಟೈಲಲ್ಲಿ ತಿನ್ಬೇಕಂತೆ. ಫಸ್ಟ್ ದೋಸೆ ಹಾಕೊಂಡು ಆಮೇಲೆ ಚಟ್ನಿ ಬೈಕ್ ಹಾಕೋದು ಗೈಸ್. ನಮ್ಮಮ್ಮ ಮಸಾಲೆ ದೋಸೆ ತಿಂದು ಖಾಲಿ ಮಾಡಿದ್ರು, ನಮ್ಮಪ್ಪ ಸೆಟ್ ದೋಸೆ ತಿಂದು ಖಾಲಿ ಮಾಡಿದ್ರು. ಈಗ ನಾನೊಂಚೂರು ನೀರು ಕುಡಿದೆ, ಬಿಕಾಸ್ ಬೆಳಗ್ಗೆನೇ ಪ್ರೋಟೀನ್ ಕುಡಿದಿದ್ನಲ್ಲ, ಹೊಟ್ಟೆ ತುಂಬಿಡಿದೆ. ಸೊ ಫ್ಲೈಟಲ್ಲಿ ಏನಾದರೂ ತಿನ್ನೋಣ ಅಂತ ಗೈಸ್. ಇಷ್ಟು ಅಮೌಂಟಲ್ಲಿ ನಾವು ಅಮ್ಮಮ್ಮ ಅಂದರೆ ಒಂದು 4-5 ಜನ ತಿನ್ಬೋದಿತ್ತು ಆರಾಮಾಗಿ. ಏನು ಮಾಡೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಡಿಫ್ರೆಂಟ್ ಆಗಿತ್ತಾ? ಫೀಲ್ ಡಿಫ್ರೆಂಟ್ ಆಗಿತ್ತಾ? ಟೇಸ್ಟ್ ಅಲ್ಲ, ಫೀಲ್ ಹೆಂಗಿತ್ತು ಪಪ್ಪ? ಒಳ್ಳೆ 5 ಸ್ಟಾರಲ್ಲಿ ತಿಂದಂಗಿತ್ತಾ? ಹಾಂ, 2 ಸ್ಪೂನಲ್ಲಿ ಏನು ಕೈಯಲ್ಲಿ ತಿನ್ನೋರು ಮನೇಲಿ ಹಿಂಗೆ ತಿಂದು ಅನ್ನೋರು ಇಲ್ಲಿ 1 ಸ್ಪೂನಲ್ಲಿ ದೋಸೆ ಹಾಕೊಂಡು ಇನ್ನೊಂದು ಸ್ಪೂನಲ್ಲಿ ಚಟ್ನಿ ಬೈಕ್ ಹಾಕೋತವ್ರೆ. ಸ್ಟೈಲ್ ಜಾಗ ಹೆಂಗಿದೆ ಚೇಂಜ್ ಆಗೋದು ಮನುಷ್ಯ. ಈಗ ಬಿಲ್ ಪೇ ಮಾಡ್ಬಿಟ್ಟು ಹೋಗೋಣ. ಸೊ ನಾವು ತಿಂದು ಆಚೆ ಬಂದಿದ್ದೀವಿ. ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ನಮ್ಮ ಅಪ್ಪ ಅಮ್ಮಂದು. ಇದು ನಿಮಗೆ ಇಡೀ ವ್ಲಾಗಲ್ಲಿ ಕಾಣ್ತಾ ಇರುತ್ತೆ. ನಮ್ಮ ಅಪ್ಪ ಅಮ್ಮ ಫೋಟೋ ಶೂಟ್ ಮಾಡ್ತಾನೆ ಇರ್ತಾರೆ. ನಾನು ನಿಮ್ಗೆ ತೋರಿಸ್ತಾನೆ ಇರ್ತೀನಿ. ನೋಡಿ ಫುಲ್ ಕಾಣ್ತಾ ಅಂತೆ. ಫುಲ್ ಕಾಣ್ಬೇಕಂತೆ ಅವ್ರಿಗೆ. ಇರೋದೇ ಇಟ್ಟೇ ಇವರು. D10 ಈ ಕಡೆ ಮತ್ತೆ ಬನ್ನಿ ಅಪ್ಪ, ಈ ಕಡೆ ಬನ್ನಿ. ನಮ್ಮ ಅಪ್ಪ ಹೆಸರು ಅನೌನ್ಸ್ ಮಾಡ್ತವ್ರೆ. ನಮ್ಮ ಅಪ್ಪ ಖುಷಿ ಆಗ್ಬಿಟ್ಟವ್ರೆ ಅವ್ರ ಹೆಸರು ಹೇಳ್ತಿರೋದಕ್ಕೆ. ನಾನೇ ಅಂತವ್ರೆ. ಏನು ಅಂತ ಗೊತ್ತಿಲ್ಲ. ನೋಡೋದು ನೀವೇ ಥ್ಯಾಂಕ್ ಯು ಕಮಿಂಗ್. ಇಲ್ಲಿ ಗೇಟ್ ನಂಬರ್ D12 ಅಂತ ಹಾಕೋರು ನೋಡಿ. ಏನು ಅಂತ ಕೇಳೋಣ ಇರಿ. ಗೈಸ್, ನಮ್ಮ ಅಪ್ಪ ದ ಗ್ರೇಟ್ ಲೈಟರ್ ಇಟ್ಕೊಂಡ್ಬಂದವ್ರೆ. ಗೊತ್ತಿಲ್ಲಪ್ಪ. ನೀವು ಹೇಳ್ತೀರಾ ಫಸ್ಟ್ ಟೈಮ್ ಇಲ್ಲ ಫೈನ್ ಇಲ್ಲ. ಎಲ್ಲ ತೆಗೆದ್ಬಿಟ್ಟು ವಿಡಿಯೋ ಮಾಡಿ ಅಂದರೆ ಲೈವ್ ಮಾಡ್ತಾರೆ. ಇಲ್ಲಿ ಕೂತ್ಕೊಂಡು ಒಬ್ರು ಅವ್ರಿಗೆ ಹೇಳ್ತಾರೆ ಸೂಟ್ ಕೇಸ್ ತೆಗಿಯೋಕ್ಕೆ. ಎಲ್ಲಿದೆ ಲೈಟರ್ ಅಂತ ನಮ್ಮ ಅಪ್ಪಂಗೆ ಕೇಳಿದ್ರು. ನಮ್ಮ ಅಪ್ಪ ಎಲ್ಲಿದೆ ಅಂತ ಹೇಳಿದ್ರು. ಅದನ್ನ ಎತ್ಬಿಟ್ಟು ಮತ್ತೆ ಪ್ಯಾಕ್ ಮಾಡಿ ಸೂಟ್ ಕೇಸು ಫ್ಲೈಟ್ಗೆ ಹಾಕ್ತಾರೆ ಈಗ ಅಷ್ಟೇ. ನಮ್ಮ ಅಪ್ಪ ನನಗೆ ನನ್ನ ಹೆಸರು ಕರಿತಿರೋದು. ಖುಷಿ ಆಗ್ಬಿಟ್ಟವ್ರೆ. ನಮ್ಮ ಅಪ್ಪಗೆ ಏನೋ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಅವರು ಹಾರ ಹಾಕ್ಬಿಟ್ಟು ಫಸ್ಟ್ ಟೈಮ್ ಬಂದಿದ್ದೀರಾ, ಥ್ಯಾಂಕ್ ಯು ಬಂದಿದ್ದಕ್ಕೆ ಅಂತಾರೆ ಅಂತ ನಮ್ಮ ಅಪ್ಪ ಖುಷಿ ಆಗ್ಬಿಟ್ಟು. ಅಪ್ಪ ಒಳಗೆ ಹೋಗಿದ ತಕ್ಷಣ ಗಾಬರಿ ಆಗ್ಬಿಟ್ಟು, ನಂದು ಫಸ್ಟ್ ಟೈಮ್ ಫ್ಲೈಟ್ ಅಂತ. ಅದಲ್ಲ ಗೈಸ್, ಏನು ಕಿರಣ್ ಪಾವಟೆ ಬನ್ನಿ D10 ಅಂದರೆ ನಾನು ಶಾಕು. ಏನು ಕ್ಯೂರಿಯಸ್ ಸಿಕ್ಕಿರ್ತಾರೆ, ನಮ್ಮ ಸಿಕ್ಕಿರುತ್ತಲ್ಲ, ಏನೋ ಸೆಂಡ್ ಆಫ್ ಮಾಡ್ತಾರೆ. ನಾನೇ ಗೈಸ್. ಈಗ ಬೋರ್ಡಿಂಗ್ ಶುರು ಆಗುತ್ತೆ. ಆ್ಯಕ್ಚುಲಾಗಿ ಶುರು ಆಗಿದೆ. ಎಲ್ಲ ಲೈನಲ್ಲಿ ನಿಂತಿದ್ದಾರೆ, ತುಂಬ ಜನ ಇದ್ದಾರೆ. ಅದಕ್ಕೆ ನಾವಿಲ್ಲಿ ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಅದು ಬಿಟ್ಟರೆ ನನಗೆ ಎಕ್ಸ್ಪೋರ್ಟ್ಗೆ ಹಾಕಬೇಕು. ವ್ಲಾಗ್ ಎಡಿಟ್ ಆಗಿದೆ. ಫ್ಲೈಟ್ ಒಳಗೆ ಹೋಗಿದ ತಕ್ಷಣ ಎಕ್ಸ್ಪೋರ್ಟ್ಗೆ ಹಾಕ್ಬಿಡ್ತೀನಿ. ಆಮೇಲೆ ಆರಾಮಾಗಿರ್ಬೋದು. ಇಲ್ಲಿ ನೋಡಿ ಬೆಸ್ಟ್ ಪಾರ್ಟ್, ಸೂಟ್ ಚೇರ್ ಪಕ್ಕನೇ ಇಲ್ಲಿ ಚಾರ್ಜ್ ಹಾಕೊಳಕ್ಕೆ ಸಾಕೆಟ್ ಕೊಟ್ಟಿದ್ದಾರೆ.
ಸೊ ಫೈನಲಿ ಚೆಕ್ಕಿನ್ ಆಗ್ತಾ ಇದ್ದೀವಿ. ನನ್ನ ಫೋನ್ ಎಕ್ಸ್ಪೋರ್ಟ್ ಹಾಕಿದ್ದೀನಿ ಬ್ಲಾಗು ನೋಡಿ. ಹೋಗ್ತಾ ಇದ್ದೀವಿ. ಅಲ್ಲಿ ಇಷ್ಟು ಜನ ಇದ್ದಾರೆ. ಲೈನ್ ನೋಡಿ ಹೆಂಗಿದೆ. ಈ ಲೈನಲ್ಲಿ ನುಗ್ಬೇಕು ನಾವೀಗ. ಇಷ್ಟು ಸಖತ್ ಉದ್ದ ಲೈನ್ ಇದೆ. ಫೈನಲಿ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಅದೇ ಫ್ಲೈಟ್ ನಾವು ಹೋಗ್ತಿರೋದು ಇವಾಗ. ನಮ್ಮ ಫ್ಲೈಟ್ ಅದೇ ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಹೆಂಗಿರುತ್ತೆ ನೋಡೋಣ ಬನ್ನಿ. ನನ್ನ ಫೋನ್ ಎಕ್ಸ್ಪೋರ್ಟ್ ಆದರೆ ಸಾಕು. ಈ 360ಲಿ ವ್ಲಾಗ್ ಮಾಡೋಕೆ ಒಂಥರ ಅನಿಸುತ್ತೆ. ಫೋನಲ್ಲಿ ಮಾಡಿ 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 ಅಭ್ಯಾಸ ಆಗಿ. ಈಗ ಅಪ್ಪ ಅಮ್ಮನ ಕೇಳೋಣ. ಪಾಪ ನಮ್ಮ ಅಮ್ಮ ಅಂತ ಹೋಗಿದ್ದಾರೆ. ಹೆಂಗೆ ಅನ್ನಿಸ್ತಿದೆ ಈಗ ಫ್ಲೈಟ್ ಹತ್ತೋ ಪರಿಸ್ಥಿತಿ ನಿಮ್ಮದು? ಏನು ಫ್ಲೈಟ್ ಹತ್ತಾ ಇದ್ದೀರಾ? ಹೊರಗಡೆ ಹೋಗಿ ಕುತ್ಕೊಂಡು ಏನು ನೋಡೋಣ ಹೆಂಗಿದೆ ಏನು ಅಂತ ಅನ್ನಿಸ್ತಾ ಎಕ್ಸ್ಪೀರಿಯನ್ಸ್ ನೋಡ್ಬಿಟ್ಟು ಹೇಳ್ತೀರಾ? ಅಲ್ಲ ಈಗ ಎಕ್ಸೈಟ್ಮೆಂಟ್ ಇದೆಯಾ ಹೆಂಗಿರ್ಬೋದು ಅಂತ? ನೋಡೋಣ ಹೆಂಗಿದೆ ಇವಾಗ ಒಂದು ಒಳ್ಳೆ ಇದಾಯಿತು. ಅಲ್ಲೋಗಿ ಏನು ಮಾಡ್ತಾರೆ ನೋಡೋಣ ನಾವು. ಯು ಕೆ ಗೈಸ್, UK ಉತ್ತರ ಕರ್ನಾಟಕ. ನಾವು ಅಪ್ಪ ನೀವು ಒಂಚೂರು ಆ ಭಾಷೆ ಮಾತಾಡಿಪ್ಪ. ಏನು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಬಂದೀವಿ ನೋಡಿದ್ರೆ ಏನೇನು ಹಾಕತ್ತೆ ಹೋಗೋಣ. ಹೆಂಗೆ ಹೊಂಟಿದ್ದು ಹೋಗೋಣ. ನಾವು ಅಪ್ಪ ಭಾಳ ರಗಡ್ ಮಾಡ್ತಾರೆ ಇವತ್ತು. ಅಲ್ಲ ಹಂಗಲ್ಲ ಅಲ್ರಿ, ಮೊದಲ ಸಲ ಬಂದಿನ್ರಿ ಜೀವನದಲ್ಲಿ, ಮೊದಲ ಸಲ ಬಂದಿನ್ರಿ. ನೋಡಿ ಟಿ ಶರ್ಟ್ ಸಾಕಲ್ಲ ಇದೆ. ಗೈಸ್ ಫ್ಲೈಟ್ ಎಂಟರ್ ಆಗಿದ್ದೀವಿ. ಲೆಟ್ಸ್ ಗೋ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತೀಯಾ? ಇಲ್ಲಿ ಜಗಳ ನಡೀತದೆ ನಮ್ಮ ಅಪ್ಪ ಅಮ್ಮಂದು. ಕಿಟಕಿ ಹತ್ರ ನಾನು ಅಂತ ಇಬ್ಬರನ್ನ ಸಂಭಾಳಿಸ್ಬಿಟ್ಟು ಬರ್ತಾ ನೀವು ಕೂತ್ಕೊಳ್ಳಿ ಅಂತ ಒಪ್ಸಿದ್ದೀನಿ. ಫಸ್ಟಿಗೆ ನಮ್ಮ ಅಮ್ಮ ಅಲ್ಲಿ ಕೂತವ್ರೆ, ಆಮೇಲೆ ನಮ್ಮ ಅಪ್ಪ ಕೂತ್ಕೋತಾರೆ ನೆಕ್ಸ್ಟ್. ಏನಾದ್ರು ವ್ಲಾಗ್ ಎಕ್ಸ್ಪೋರ್ಟ್ ಆಗ್ತಾ ಐತೆ. ಐ ಆಮ್ ವೇಟಿಂಗ್ ಯಾವಾಗ ಆಗಿರುತ್ತೋ ಅಂತ ಮುಗಿಯುತ್ತೋ ಅಂತ. ಆ್ಯಂಡ್ ಈಗ 2:30 ಆ್ಯಕ್ಚುಲಾಗಿ ಟೈಮು 2:17. ವ್ಲಾಗ್ ಅಂತೂ 3 ಗಂಟೆಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಲ್ಯಾಂಡ್ ಆದಮೇಲೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗೋದು. ಏನು ಮಾಡೋಕ್ಕಾಗುತ್ತೆ ನೋಡೋಣ. ನಾವು ಅಪ್ಪ ಇಡೀ ರನ್ವೇನೇ ರೆಕಾರ್ಡ್ ಮಾಡ್ತಾವ್ರು ನೋಡಿ. ಸ್ಟಾರ್ಟ್ ಆದಾಗಿಂದ 1 ಅವರಿಂದ ಮಾಡ್ತಾವ್ರೆ ಅಂದ್ಕೊಳ್ಳಿ. ಇಲ್ಲಿಂದ ಲೊಕೇಶನ್ ರೀಚ್ ಆಗೋವರೆಗೂ ಹಂಗೆ ಇರುತ್ತೆ ಕೈ. ವಿಡಿಯೋನು ಹಂಗೆ ಇರುತ್ತೆ. ನೋಡಿ ಇವಾಗ ಸರ್ಕಸ್ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ. ಅಯ್ಯೋ ನಮ್ಮ ಅಪ್ಪ ಇದ್ದಾಗ ಒಂಚೂರು ಸೀಟಲ್ಲಿ ಸ್ಪೇಸ್ ಇತ್ತು ನನಗೆ. ನೋಡಿ ನಮ್ಮ ಅರ್ಧ ನನ್ನ ಸೀಟ್ವರೆಗೂ ಬಂದ್ಬಿಟ್ಟು. ಸೊ ನಾನು ಚಿಕನ್ ನೂಡಲ್ಸ್ ತೊಗೊಂಡಿದ್ದೀನಿ. ನಮ್ಮ ಅಮ್ಮ ಕಾಫಿ ತೊಗೊಂಡಿದ್ದೀನಿ. ನಮ್ಮ ಅಪ್ಪ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ಗೈಸ್ ನಮ್ಮ ಅಮ್ಮ ಚಿಕನ್ ಬಿರಿಯಾನಿ ಬಂತು ನೋಡಿ. ಚಿಕನ್ ಬಿರಿಯಾನಿ ಫ್ಲೈಟಲ್ಲೂ ತಿಂತಾರೆ. ಬಿರಿಯಾನಿ ಬಂದಿದೆ. ಏನಿದೆ ಹೆಂಗಿದೆ? ಅಲ್ಲೇ ಇಟ್ಟಿದಲ್ಲ ಬ್ಯಾಗಲ್ಲಿ ಪೌಚನ್ನು. ಗೈಸ್ ನಮ್ಮ ಅಪ್ಪ ಅಮ್ಮಂಗೆ ನಾವೀಗ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ. ಅದಕ್ಕೆ ಮುಂಚೆ ನಮ್ಮ ಅಮ್ಮಗೆ ಬಿರಿಯಾನಿ ಹೆಂಗಿತ್ತು ಕೇಳೋಣ. ಬಿರಿಯಾನಿ ಹೆಂಗಿತ್ತು? ಹಾಂ ವೇಸ್ಟಾ? ಏನು ಚೆನ್ನಾಗಿ ಬೇಯಿಸ್ಬಿಟ್ಟವ್ರೆ, ಬಿಸಿ ನೀರು ಹಾಕ್ಕೊಟ್ಟಾರೆ ಗೈಸ್. ಅದು ಪ್ಯಾಕೆಟ್ ಪ್ರೊಸೆಸ್ಡ್ ರೈಸ್. ಅದು ಅಂದರೆ ಒಂದು ಪ್ಯಾಕೆಟಲ್ಲಿ ಹಾಕಿರ್ತಾರೆ, ಅದಕ್ಕೆ ಒಂಚೂರು ಬಿಸಿನೀರು ಹಾಕ್ಬಿಟ್ಟು ಕೊಡ್ತಾರೆ. ಪುಳಿಯೋಗರಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮ್ಯಾಗಿನ ಒಂದು ರೇಂಜಿಗೆ ಓಕೆ ಇತ್ತು. ಕಾಫಿ ನಮ್ಮ ಅಪ್ಪ ಬೇಡ ಅಂತ ಫುಲ್ ಕುಡಿದ್ಬಿಟ್ರು ಗೈಸ್. ನಾನು ಇಲ್ಲಿ ಲೀಡರ್ಸಲ್ಲಿ ಎಲ್ಲಿ ಕಾಫಿ ಖಾಲಿ ಗ್ಲಾಸ್ ಇಟ್ಟವ್ರು ನಮ್ಮ ಮುಂದೆ. ನಾವು ಸರಿ ಆಯಿತು ಅಂದ್ಬಿಟ್ಟು ಈಗ ಸೂರತ್ತಲ್ಲಿ ಇಳಿದಿದ್ದೀವಿ. ನಾವು ಬಂದಿರೋದು ಎಲ್ಲಿಗೆ? ಸೂರತ್ಗೆ. ಸೂರತ್. ಸೊ ಲೆಟ್ಸ್ ಗೋ. ಈಗ ಕ್ಯಾಬ್ ಇಟ್ಕೊಂಡು ಫಸ್ಟು ಹೋಟೆಲ್ಗೆ ಹೋಗಬೇಕು. ಆಮೇಲೆ ನಮ್ಮ ಮುಂದಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೂಟ್ ಕೇಸು ಸುಜಿತ್ ಕೊಟ್ಟಿದ್ನಲ್ಲ, ಅದು ಯಾವುದು ಕಲರ್ ಅನ್ನೋದೇ ಕಲರ್ ನೆನಪಿದೆ, ಬ್ಲ್ಯಾಕ್ ಅಂತ. ಅದು ನೋಡೋಕೆ ಹೆಂಗಿತ್ತೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ನೋಡೋಣ ಇವಾಗ. ನೋಡಿ ಆ ಬೆಲ್ಟಿಂದ ನಿಮಗೆ ಕಾಣ್ತಿದೆ ನೋಡಿ, ಒಳಗೆ ಯಾರೋ ಇಳಿಸ್ತವ್ರೆ, ಇಳಿಸಿ ಎಸಿತವ್ರೆ. ಸೊ ಒಂದು ಬಂತು ಇದೆ. ಒಂದೇ ಜಿಪ್, 2 ಜಿಪ್ ಇದೆ. 2 ಜಿಪ್ ಇದೆ. ನಮ್ದಲ್ಲ ಇದು. ಹಂಗಂದ್ರೆ ನಮ್ದಲ್ಲ. ನಾನು ನಮ್ಮ ಅಪ್ಪ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಡ್ತಾ ಇದ್ದೀವಿ. ಇದಲ್ಲ ಅದು, ಅದಲ್ಲ ಅದು. ಫೋಟೋ ನೋಡಿದೆ ಬ್ಲಾಗಲ್ಲಿ, ಇವಾಗ ಗೊತ್ತಾಯ್ತು. ಗೈಸ್ ಎಲ್ಲ ಖಾಲಿನೇ ಆಗೋಯ್ತು. ನಮ್ಮ ಸೂಟ್ ಕೇಸೇ ಬಂದಿಲ್ಲ ಇನ್ನೂ ಯಾವಾಗ ಬರುತ್ತೆ ಗೊತ್ತಿಲ್ಲ. ಗೈಸ್ ಸೊ ಏನಾಗಿದೆ ಪ್ರಾಬ್ಲಮ್ ಅಂದರೆ, ಅದು ಲೈಟರ್ದೇನೋ ಇತ್ತಲ್ಲ, ಅದನ್ನು ಎತ್ತಿದ್ರು ನಮ್ಮ ಮುಂದೆ. ನೀವು ಅದು ವಿಡಿಯೋ ನೋಡಿದ್ರಿ. ಅದಾದಮೇಲೆ 1 ಅವರ್ ಬಿಫೋರ್ ದ ಫ್ಲೈಟ್ ಅದನ್ನು ಎತ್ತಿದ್ದವರು. ಸೊ ಅದಾದಮೇಲೆ ವಾಪಸ್ ಫ್ಲೈಟ್ಗೆ ಹಾಕಬೇಕಲ್ಲ ಸೂಟ್ ಕೇಸ್ನ ವಾಪಸ್ ಫ್ಲೈಟ್ಗೆ ಹಾಕಿಲ್ಲ. ಸೊ ಅದೇನೋ ಡಿಲೇ ಮಾಡಿದ್ದಾರೆ. ಆ್ಯಂಡ್ ಅದರಿಂದ ನಮ್ಮ ಅಪ್ಪ ಅಮ್ಮಂದು ಸೂಟ್ ಕೇಸು ಸೂರತ್ತಿಗೆ ಬಂದಿಲ್ಲ.
ಬರೀ ನನ್ನ ಸುಟ್ಕೇಸ್ ಮಾತ್ರ ಬಂದಿದೆ. ಆ್ಯಂಡ್ ಅದನ್ನು ಈಗ ಕಲೆಕ್ಟ್ ಮಾಡ್ಕೊಳ್ಳೋದು ಯಾವಾಗ ಅಂದರೆ ನಾಳೆ ಬನ್ನಿ ಅಂತಿದ್ದಾರೆ. ಈಗ ನಾಳೆವರೆಗೂ ಹೆಂಗೆ ಮಾಡೋದು, ನಂದು ಒಂದು ಶೂಟ್ ಇದೆ ಅಂತ ಹೇಳಿದ್ನಲ್ಲ, ಔಟ್ಫಿಟ್ಸ್ ಎಲ್ಲ ಅದರಲ್ಲಿದೆ. ಆ್ಯಂಡ್ ನಾನು ಅದನ್ನು ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಐ ಡೋಂಟ್ ನೋ ವಾಟ್ ಟು ಸೇ. ಗೈಸ್, ನಮ್ಮ ಪಿತಾಶ್ರೀ ಅವರು ಮಾಡಿರೋ ಕೆಲಸಕ್ಕೆ ಇವತ್ತು ಫಸ್ಟ್ ಟೈಮ್ ಗೈಸ್. ಸೊ ಹುಷಾರು, ನಮಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ನಮ್ಮ ಲಗೇಜು ನಾಳೆ ಕೊಡ್ತೀನಿ ಅಂತ ಈಗ ಹೇಳ್ತಾ ಇದ್ದಾರೆ. ಏನು ಮಾಡೋದು ನಂಗೆ ಗೊತ್ತಿಲ್ಲ. ನಾನೀಗ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೊಂದು ಫ್ಲೈಟಲ್ಲಿ ಮಾಡಿ ಕಳಿಸಿ ಏನಾದರೂ ಮಾಡಿ ಅಂತ ಹೇಳಿದ್ದೀನಿ. ಅವರು ನಾವು ಟ್ರೈ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಗೈಸ್, ಫೈನಲಿ ಕ್ಯಾಬ್ ಹತ್ತಿದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 14 ಕಿಲೋಮೀಟ್ರ್ ಭಯ್ಯ, 16 ಕಿಲೋಮೀಟ್ರ್ ಇದೆ. ಹತ್ರನೇ, ದೂರ ಏನಿಲ್ಲ ಏರ್ಪೋರ್ಟ್ಗೂ ಮತ್ತು ಹೋಟೆಲ್ ನಾವು ಮಾಡಿರೋ ಹೋಟೆಲ್ಗೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ವೆಲ್ಕಮ್ ಟು ಸ್ಮಾರ್ಟ್ ಸಿಟಿ ಸೂರತ್. ಇದು ನೋಡಿ, ಯೂನಿಕ್ ಬಿಲ್ಡಿಂಗ್ ಅಂತ ಅದ್ರ ಹೆಸರು. ಮತ್ತು ಟೆಂಪಲ್ ಪಕ್ಕ ಕಟ್ತಿರೋದು ಆಶ್ರಮ ಅಂತೆ ಅದು. ಇಲ್ಲಿ ನೋಡಿ, ಈ ಬಿಲ್ಡಿಂಗು ಶಿಪ್ ಶೇಪಲ್ಲಿ ಮಾಡಿದ್ದಾರೆ ಅಂತ ಅಲ್ಲಿ ಕಾಣಿಸೋದು ನೋಡಿ ನಿಮಗೆ. ಸೊ ಇಲ್ಲಿಂದ ಸೂರತ್ ಸ್ಟಾರ್ಟ್. ಸೊ ಇದು ಸೂರತ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ ಅಂತೆ ನೋಡಿ. ಸಕ್ಕತ್ತಾಗಿ ಬಿಲ್ಡಿಂಗ್ ಕಟ್ಕೊಂಡವ್ರು ನೋಡಿ. ಈ ಕಡೆ ಫುಲ್ VIP ಏರಿಯಾ ಅಂತೆ, ಅಂದರೆ ಫುಲ್ ಡೆವಲಪ್ಡ್ ಪ್ಲೇಸ್ ಅದೆಲ್ಲ. ಆ ಕಡೆ ವೇಸು नॉर्मल. ನನಗೆ ಒಂಥರ मुझे थोड़ा दिल्ली वाला फील आ रहा है कि दिल्ली में एक एरिया ऐसा ही थोड़ा है. ಅದು ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಯೂನಿಕ್ ಆಗಿ ಕಟ್ಟಕ್ಕೆ ಟ್ರೈ ಮಾಡ್ತಾರೆ. ಗೈಸ್, ಸೊ ಫೈನಲಿ ಕ್ಯಾಬಲ್ಲಿ ವ್ಯೂಸ್ ನೋಡ್ತಾ ನಮ್ಮ ಹೋಟೆಲ್ ರೀಚ್ ಆಗಿದ್ದೀವಿ. ಸಕ್ಕತ್ತಾಗಿದೆ ನೋಡಿ ಗೈಸ್. ಸೊ ಚೆಕ್ ಇನ್ ಪ್ರೊಸೀಜರ್ ಎಲ್ಲ ಆಯಿತು. ಇಲ್ಲಿರೋರೆಲ್ಲ ಗಾಬರಿ ಆಗ್ಬಿಟ್ಟವ್ರೆ. ಒಂದೇ ಒಂದು ಸುಟ್ಕೇಸಲ್ಲಿ 3 ಜನ ಬಂದವರಲ್ಲ, ಅದೇನು ಬಟ್ಟೆ ತಂದವ್ರು ಇವರು ಅಂತ. ಸೊ ಈಗ ಲಿಫ್ಟಿಗೆ ಕಾಯ್ತಾ ಇದ್ದೀವಿ. ನಮ್ಮದು ಯಾವ ನಂಬರ್? 4th ಫ್ಲೋರು 409 ರೂಮ್ ಕೊಟ್ಟಿದ್ದಾರೆ. ಹೆಂಗಿದೆ ನೋಡೋಣ. ಸೊ ಇದೆ ನಮ್ಮ ಹೋಟೆಲ್ಲು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ನಾನು ಈ ನೆಕ್ಸ್ಟ್ ಏನು ನಡೆಯುತ್ತೆ, ನೆಕ್ಸ್ಟ್ ನೀವು ನಾಳೆ ನೋಡಿದ್ರಂತೆ ಇಲ್ಲಿಂದ ಏನು ಮಾಡಿದ್ವಿ, ಏನಾಯಿತು, ನಮ್ಮ ಸೂಟ್ ಕೇಸ್ ಕತೆ, ಎಲ್ಲಿಗೆ ಹೋದ್ವಿ ಅಂತ. ಈಗ ಹೋಗಿ ಸ್ವಲ್ಪ ಚೇಂಜ್ ಮಾಡಿಕೊಂಡು ನಾವು ಎಲ್ಲಿಗೆ ಹೋಗಬೇಕು. ಆ್ಯಂಡ್ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅಂತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ಮುಂಚೆ ಪಾಪ ಹೇಳ್ಬಿಡಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಫ್ಲೈಟ್ ಫಸ್ಟ್? ಭಯ ಆಯ್ತಾ? ಇಲ್ಲ, ಭಯ ಇಲ್ಲ, ಚೆನ್ನಾಗಿತ್ತು. ಫಸ್ಟ್ ಟೈಮ್ ಫಸ್ಟ್ ಟೈಮ್ ಲೈಟರ್ಗೋಸ್ಕರ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ ಅಷ್ಟೇ. ಫಸ್ಟ್ ಟೈಮು ಅಂದ್ರೆ ಲೈಟ್ರು, ಆಮೇಲೆ ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವುದು ಒಳಗಡೆ ಇಡಬೇಡಿ ಬ್ಯಾಗಲ್ಲಿ. ವೆರಿ ಗುಡ್. ಇದೆಲ್ಲ ನಾವು ಹೇಳಿದಾಗ ನಮಗೆ ಗೊತ್ತಿಲ್ವೇನೋ ಅಂದಿದ್ರು. ಇವಾಗ ನೋಡಿ, ಅವರೇ ಬಾಯ್ಬಿಟ್ಟು ಹೇಳ್ತವ್ರೆ. ವ್ಲಾಗ್ ಎಂಡ್ ಮಾಡ್ತೀನಿ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಆ್ಯಂಡ್ ಗೈಸ್, ಇವತ್ತಿನ ಬೆಸ್ಟ್ ಮೂಮೆಂಟ್ ಆಬ್ವಿಯಸ್ಲಿ ನಾವು ಅಪ್ಪ ಅಮ್ಮ ಫ್ಲೈಟಲ್ಲಿ ಕೂರಿಸಿರೋದು. ನಾವು ಅಮ್ಮ ಅಂತೂ ಕೂತಿದ್ದಾರೆ, ನಾವು ಅಪ್ಪ ಫಸ್ಟ್ ಟೈಮ್. ಸೊ ಯಾ, ಫಸ್ಟ್ ಟೈಮ್. ಬಾಯ್.